ಸಾಮಾಜಿಕ ಜಾಲತಾಣದ ಸಹೋದರ ಸಹೋದರಿಯರಿಗೆ, ತಂದೆ ತಾಯಂದಿರಿಗೆ ನನ್ನ ನಮಸ್ಕಾರ. ಚುನಾವಣೆಗೆ ಇನ್ನೂ 2.5 ವರ್ಷ ಇದೆ. ಈಗಾಗಲೇ ಕೂಸುಡೋದಕ್ಕೆ ಮೊದಲು ಕುಲಾವಿಯನ್ನು ಹೊಲಿಸ್ಕೊಡ್ರು ಅಂತೇಳಿ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷಗಳು, ಅದರಲ್ಲಿ ಅಧಿಕೃತ ವಿರೋಧ ಪಕ್ಷ ಇದೆಯಲ್ಲ, ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರುಗಳು ಹೇಳ್ತಾವ್ರೆ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ, ಮೈತ್ರಿಯ ಬಗ್ಗೆ ಅಪಸ್ವರವನ್ನು ಎತ್ತಾವ್ರೆ. ಇಲ್ಲಿ ರಾಜ್ಯ ಮಟ್ಟದ ನಾಯಕರ ಬೆಳೆಕಾಳು ಕೇಂದ್ರದ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ನವರ ಮುಂದೆ ಬೇಯಲ್ಲ. ಕಳೆದ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿರೋ ಕಡೆ ನಾವು ಅಭ್ಯರ್ಥಿಗಳನ್ನು ಹಾಕೋದು ಬೇಡ, ಎಲ್ಲಿ ನಾವು ಬಲಿಷ್ಠವಾಗಿದ್ದೀವಿ ಒಂದು 150ರಿಂದ 160 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ಕೊಳ್ಳೋಣ ಅಂತ ಭಾರತೀಯ ಜನತಾ ಪಕ್ಷದ ಕೇಂದ್ರದ ಹೈಕಮಾಂಡ್ ನಾಯಕರು ಹೇಳಿದಾಗ ಇಲ್ಲಿಯವರು ಒಪ್ಪಲಿಲ್ಲ. ಇಲ್ಲ ನಾವು ಒಳ್ಳೆ ಆಳ್ವಿಕೆ ನಡೆಸೀವಿ, ಬೇಜಾನ್ ದುಡ್ಡು ಮಡಗೀವಿ, ಅಧಿಕಾರಕ್ಕೆ ನಾವೇ ಬರ್ತೀವಿ ಅಂಥೇಳಿ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರನ್ನು ಯಾಮಾರಿಸಿದ್ರು. ಹಂಗಾಗಿ ಇಲ್ಲಿಯವ್ರು ಕಂಡ್ರೆ ಅಲ್ಲಿಯವ್ರಿಗೆ ಸ್ವಲ್ಪ ಕೋಪ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೈತ್ರಿ ಮಾತುಕತೆ ಏನಿದ್ರು ಮಾನ್ಯ ಕುಮಾರಣ್ಣವರು, ದೇವೇಗೌಡರು, ಅಲ್ಲಿ ಅಮಿತ್ ಶಾ ಪ್ರಧಾನಮಂತ್ರಿಗಳು, BJP ರಾಷ್ಟ್ರಾಧ್ಯಕ್ಷರು, ಇಲ್ಲಿ ರಾಜ್ಯಾಧ್ಯಕ್ಷರು, ಇಲ್ಲಿಯ JDS ಪಕ್ಷದ ರಾಜ್ಯಾಧ್ಯಕ್ಷರು ಮಧ್ಯೆ ಮಾತ್ರ ಮಾತುಕತೆ ನಡೀತದೆ. ಅದು ಬಿಟ್ರೆ ಇನ್ಯಾರನ್ನೂ ಯಾವ ಲಾಡ್ ಲಬಕ್ ದಾಸ್ಕೊಳ್ಳನ್ನು ಅವ್ರು ಕರೀದಿಲ್ಲ ಅಲ್ಲಿಗೆ ಮಾತುಕತೆಗೆ. ವಾಸ್ತವ ಇದು. ಇವ್ರು ಗರ್ಗೂರ್ ಅಂದ್ರೆ ಅಲ್ಲಿ ಚುಪ್ ಅನಿಸ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ರಲ್ಲ ಹಾಗೆ, ST ಸೋಮಶೇಖರು, ಶಿವರಾಮ್ ಹೆಬ್ಬಾರ್ ಮಾಡಿದ್ರಲ್ಲ ಹಾಗೆ, ಅವರು ಸಮಯಕ್ಕೆ ತಕ್ಕನಾಗಿ ಏನು ಬೇಕೋ ಅದು ಮಾಡ್ತಾರೆ. ಇಲ್ಲಿ BJP ನಾಯಕರು ಏನು ಅಂದ್ಕೊಂಡವ್ರೆ, ಜಾತ್ಯತೀತ ಜನತಾದಳಕ್ಕೆ 80ರಿಂದ 90 ಸ್ಥಾನ ಕೊಡ್ತೀವಿ, ಆಡಳಿತ ವಿರೋಧಿ ಅಲೆ ಏನಾದರೂ ಬಂದರೆ ಒಂದು 60ರಿಂದ 70 ಸ್ಥಾನ ಅವ್ರು ಗೆಲ್ಬೋದು, ನಾವು 130ರಿಂದ 140 ಸ್ಥಾನ ತಗೊಂಡ್ರೆ ನಾವೇ ಒಂದು 120 ಗೆದ್ದುಬಿಟ್ರೆ ಓನಾಗಿ ಮುಖ್ಯಮಂತ್ರಿ ಸ್ಥಾನ ಯಾಕೆ ಬಿಟ್ಟುಕೊಡ್ಬೇಕು ಅಂತ. ಇಲ್ಲಿ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDS ಪರಸ್ಪರ ವಿರೋಧಿಗಳ, ಅದರಲ್ಲಿ ಎರಡು ಮಾತಿಲ್ಲ. ಆಡಳಿತ ವಿರೋಧಿ ಅಲೆಯನ್ನಾದರೂ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಂದರೆ, ನೆರೆಯ ಆಂಧ್ರದ ಪವನ್ ಕಲ್ಯಾಣ್ ತಗೊಂಡಿದ್ರಲ್ಲ, ಎಷ್ಟು ಸ್ಥಾನವನ್ನು ಪಡೆದಿರು ಅಷ್ಟು ಸ್ಥಾನನೂ ಗೆದ್ದುಬಿಟ್ರಲ್ಲಿ. ಹಾಗೆ ಜಾತ್ಯತೀತ ಜನತಾದಳ ಒಂದು 80ರಿಂದ 90 ಸ್ಥಾನಗಳನ್ನು ಪಡೆದುಕೊಳ್ತದೆ ಅಂದರೆ, ಕನಿಷ್ಠ ಪಕ್ಷ 90 ತಗೊಂಡ್ರೆ 70 ಹತ್ರ, 80 ಸ್ಥಾನ ತಗೊಂಡ್ರೆ 60 ಹತ್ರ ಗೆದ್ದೇ ಗೆಲ್ತದೆ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳು ಯಾರೂ ಇಲ್ಲ, ಸ್ವಂತ ವರ್ಚಸ್ಸಿನ ಮೇಲೆ ಗೆಲ್ಲುವಂಥವ್ರು. ಅದೇ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಮೇಲೆ BJP ಮತ್ತು ಕಾಂಗ್ರೆಸ್ಗಳು ಒಂದಕ್ಕೊಂದು ವಿರೋಧವಾಗಿ ಸ್ಪರ್ಧೆ ಮಾಡಬೇಕು. ಜಾರಕಿಹೊಳಿಯವರ ಕುಟುಂಬ ಆಗಿರ್ಬೋದು, ನಮ್ಮ ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅವರು, ಈ ಥರದ ಪಕ್ಷ ಪಕ್ಕಕ್ಕಿಟ್ಟು ತಮ್ಮ ವರ್ಚಸ್ಸಿನ ಮೇಲೆ ಗೆಲ್ಲುವಂಥವರು ಸುಮಾರು ಜನ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಾಗಿ ಇದ್ದಾರೆ. ಅವರನ್ನು ಮೈತ್ರಿಯಾಗಲಿ ಮತ್ತೊಂದಾಗಲಿ ಸೋಲಿಸೋದಕ್ಕೆ ಬರಲ್ಲ. ಇಂಥವ್ರು ಕನಿಷ್ಠ ಪಕ್ಷ 40ರಿಂದ 50 ಜನ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಗೆದ್ದೇ ಗೆಲ್ತಾರೆ. ಆಡಳಿತ ವಿರೋಧಿ ಅಲೆ ಬಂದರೆ, ಈಗಿನ ಆಡಳಿತ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆ ಎದುರಾದರೂ ಸಹ 50ರಿಂದ 60 ಸ್ಥಾನ ಅಲ್ಲಿ ಪಡೀತದೆ ಕಾಂಗ್ರೆಸ್ ಪಕ್ಷ. ಹಳೆ ಮೈಸೂರು ಭಾಗದಲ್ಲಿ ಒಂದು 10ರಿಂದ 20 ಸ್ಥಾನ ಗೆಲ್ಬೋದು. ಹಾಗಾದಾಗ ಮತ್ತೆ ಕಾಂಗ್ರೆಸ್ ಪಕ್ಷ 70ರಿಂದ 80 ಸ್ಥಾನಗಳಿಗೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದ್ರು ಹೆಚ್ಚಿನ ಪ್ರಮಾಣದ ಶಾಸಕರು ಉತ್ತರ ಕರ್ನಾಟಕದಿಂದ ಆಯ್ಕೆಯಾಗಿ ಬರ್ತಾರೆ. ಚಿತ್ರದುರ್ಗದ ಮೇಲ್ಕೆ, ಶಿವಮೊಗ್ಗದಿಂದ ಮೇಲ್ಕೆ ಏನಿದ್ದಾವೆ 14 ಜಿಲ್ಲೆಗಳೇನಿದ್ದಾವೆ, 14 ಜಿಲ್ಲೆಗಳೇ. ಏಕೆಂದರೆ
ಲೋಕಸಭಾ ಚುನಾವಣೆಯಲ್ಲಿ ತಾವು ಗಮನಿಸಿದ್ರಿ, 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳನ್ನು ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಚಾಮರಾಜನಗರ ಮತ್ತು ಹಾಸನವನ್ನು ಎರಡನ್ನು ಹೊರತುಪಡಿಸಿದ್ರೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥ ಅಷ್ಟು ಸ್ಥಾನಗಳನ್ನು BJPಗೆ ವಿರುದ್ಧವಾಗಿ ಮತ ಹಾಕಿರುವಂಥ ಮತದಾರರು ಕಾಂಗ್ರೆಸ್ಸನ್ನು ಗೆಲ್ಸವ್ರೆ. ಜೊತೆಗೆ BJPಗೆ ಒಳಗೆ ಭಿನ್ನಮತ ಇರೋದು, ಬಂಡಾಯ ಇರೋದು ಉತ್ತರ ಕರ್ನಾಟಕದಲ್ಲೇ ವಿನಃ ಇಲ್ಲಿ ಜಾತ್ಯತೀತ ಜನತಾದಳಕ್ಕೆ BJPಯವ್ರು ಬಂಡಾಯ ಮಾಡಿದ್ರು. ಈಗ ನಮ್ಮ ಉಪಮುಖ್ಯಮಂತ್ರಿಗಳೇನಿದ್ದಾರೆ ಒಕ್ಕಲಿಗರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹಳೆ ಮೈಸೂರು ಭಾಗದಲ್ಲಿ ಈ 14 ಜಿಲ್ಲೆಗಳಲ್ಲಿ ಒಕ್ಕಲಿಗರು ಬಹುತೇಕವಾಗಿ 5% ಮತಗಳಿಕೆ ಪ್ರಮಾಣ ಏನು ಕಳ್ಕೊಂಡಿದೆ ಕಳೆದ ಚುನಾವಣೆಯಲ್ಲಿ, ಜಾತ್ಯತೀತ ಜನತಾದಳ ಕಳೆದುಕೊಂಡಿರುವಂಥ 5% ಮತ ಕಾಂಗ್ರೆಸ್ ಪಕ್ಷಕ್ಕೆ ಉಪಮುಖ್ಯಮಂತ್ರಿಗಳು ಈಗೇನಾಗಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಹಾಸನ, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ SM ಕೃಷ್ಣ ಅವ್ರಿಗೆ ಕೊಟ್ಟಿದ್ದೀರಿ, ದೇವೇಗೌಡರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಿ, ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದೀರಿ, ನನಗೂ ಒಂದು ಅವಕಾಶ ಕೊಡಿ ಅನ್ನಲಾಗಿ 5% ಒಕ್ಕಲಿಗ ಮತ ಬ್ಯಾಂಕು ಕಾಂಗ್ರೆಸ್ ಪಕ್ಷಕ್ಕೆ ವಾಲ್ತು. ಆ ಮೂಲಕ 136 ಸ್ಥಾನವನ್ನು ಗಳಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸಫಲವಾಯಿತು. ಆದರೆ ಉಪಮುಖ್ಯಮಂತ್ರಿಗಳೇನಾದ್ರು ಮುಖ್ಯಮಂತ್ರಿಗಳಾಗಲಿಲ್ಲ, 5% ಮತ ಬ್ಯಾಂಕ್ ಇದೆಯಲ್ಲ ಅದು ಮತ್ತೆ ಜಾತ್ಯತೀತ ಜನತಾದಳದ ಕಡೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ವಾಲ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಮುಖ್ಯಮಂತ್ರಿಗಳಾದರೂ ವಾಲಬಹುದು, ವಾಲ್ತದೆ ಅಂತ ಹೇಳೋಕ್ಕಾಗಲ್ಲ. DK ಶಿವಕುಮಾರ್ಗಳು ಮುಖ್ಯಮಂತ್ರಿ ಆದ್ರೂ ಮತ ಬ್ಯಾಂಕ್ ಏನಿದೆ ಅದು ಜಾತ್ಯತೀತ ಜನತಾದಳದ ಕಡೆ ವಾಲಬಹುದು. ಹಾಗಾಗಿ ಭಾರತೀಯ ಜನತಾ ಪಕ್ಷದವರು ಈಗಾಗಲೇ ಹಗಲುಗನಸು ಕಾಣ್ತಾವ್ರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಹಿಂದೆ 2 ಬಾರಿ ಕುಮಾರಸ್ವಾಮಿಯವರ ವಚನ ಭ್ರಷ್ಟತೆಯನ್ನ ಲಾಭ ಪಡ್ಕೊಂಡು ಯಾವ ರೀತಿ ಆಳ್ವಿಕೆ ಮಾಡಿದ್ರು. ಆಗ ಅದಾದ ನಂತರದಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದು ಮತ್ತಿಬ್ಬರು ಮುಖ್ಯಮಂತ್ರಿ ಆದರು. ಹಿಂದೆ 3 ಜನ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರಾದರು. ಈಗ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಇಬ್ಬರು ಮುಖ್ಯಮಂತ್ರಿ ಆದರು. ಈಗ ಯಾವ ರೀತಿ ಆಳ್ವಿಕೆ ಮಾಡಿದ್ರು ಎಲ್ಲ ರಾಜ್ಯದ ಜನತೆಯ ಮುಂದೆ ಇದೆ. ಇವ್ರು ಅನ್ಕೊಂಡಿರ್ಬೇಕು ಬಿಹಾರದಲ್ಲಿ ಸಮ ಪ್ರಮಾಣದಲ್ಲಿ ನಾವು ಸ್ಥಾನವನ್ನು ಮೈತ್ರಿಯಾಗಿ ಪಡ್ಕೊಂಡಿದ್ದೋ, ಸಮ ಪ್ರಮಾಣದಲ್ಲಿ ಗೆದ್ದೋ, ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ದೋ. ಅದೇ ರೀತಿ ಕರ್ನಾಟಕದಲ್ಲಿ ನಾವೇನಾದರೂ 140 ಕ್ಷೇತ್ರಗಳನ್ನು ನಾವು ತಗೊಂಡು 80ರಿಂದ 85 ಸ್ಥಾನಗಳನ್ನು JDS ಕೊಟ್ಟರೆ ಅವರೊಂದು 60 ಗೆಲ್ಬೋದು, ನಾವೇ ಒಂದು 120 ಗೆದ್ದು ಬಿಡ್ಬೋದು. ವಾಸ್ತವ ಅದಲ್ಲ. ಅವ್ರು 140 ತಗೊಳ್ಳಿ, 130 ಸ್ಥಾನ ತಗೊಂಡ್ರು 80ರಿಂದ 90 ಸ್ಥಾನಗಳಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರು ಆಯ್ಕೆಯಾಗಿ ಬರೋದಕ್ಕೆ ಮಾತ್ರ ಸಾಧ್ಯ. ಯಾಕೆಂದರೆ 224 ಕ್ಷೇತ್ರಕ್ಕೆ ವಚನ ಭ್ರಷ್ಟತೆಯ ಆಪಾದನೆಯನ್ನು ಹೊರಿಸಿ ಕುಮಾರಸ್ವಾಮಿ ಮೇಲೆ ಅಧಿಕಾರಕ್ಕೆ ಬಂದಾಗಲೇ 110ಕ್ಕೆ ಸ್ಟಾಪ್ ಆದರು. ನಂತರ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರೋಧಿ ಅಲೆ ಆದಮೇಲೆ 2008ರಿಂದ 13ರವರೆಗೆ 13ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 105 ಸ್ಥಾನ ಮಾತ್ರ ಗಳಿಸಿದ್ರು. ಇನ್ನು 130, 140 ತಗೊಂಡು ನಾವೇ 120 ಗೆಲ್ತೀವಿ ಅನ್ನೋದಾದರೆ ಇದನ್ನು ಹಗಲುಗನಸು ಅಂದೇ ಮತ್ತೇನನ್ನಲು ಸಾಧ್ಯವಿಲ್ಲ. ಬೇಕಾದ್ರೆ ರಾತ್ರಿ ಕನಸು ನಿಜ ಆಗ್ಬೋದು. ಹಗಲುಗನಸು ಅಂತ ಯಾಕೆ ಹೇಳ್ತಾರೆ ಅಂದರೆ ಹಗಲೊಸ್ ಕಾಣಿಸ್ತೀವಲ್ಲ, ಹಗಲೊತ್ತು ಸುಮಾರು ಒಂದು ಗಳಿಗೆ 10 ನಿಮಿಷ ಮಲಗಿದ ಹೇಳಮಾನವಾಗಿ ಕಾಣಿಸ್ಬಿಡ್ತಾವಲ್ಲ, ಅವು ಯಾವತ್ತಿಗೂ ನಿಜ ಆಗಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದವರು ನನ್ನನಿಸಿಕೆ ಭ್ರಮಾಲೋಕವನ್ನು ಬಿಟ್ಟು ಹೊರಗೆ ಬರಬೇಕು. ಈಗಾಗಲೇ DK ಶಿವಕುಮಾರ್ ಹೇಳಿದ್ರು ನೆನ್ನೆ 141 ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಅವರ ಮೈತ್ರಿ ಪಕ್ಷ ತಮಿಳುನಾಡಲ್ಲಿ 5,000 ರೂಪಾಯಿಗಳನ್ನು ಖಾತೆಗೆ ಹಾಕಿದೆ. ಇಲ್ಲೇನು 2,000 ರೂಪಾಯಿ ಕೊಡ್ತೀವಿ ನಾವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಅಂತ ಹೇಳ್ತಿದ್ರು. ಅಲ್ಲಿ 1,000 ಕೊಟ್ಕೊಬತ್ತಿದ್ರು. ಚುನಾವಣೆ ಘೋಷಣೆ ಆಗೋಯ್ತದೆ ಏಪ್ರಿಲ್ ಮೇ ತಿಂಗಳಿಗೆ ಅಂತೇಳಿ ಈ ತಿಂಗಳೂ ಸೇರಿ ಚುನಾವಣೆ ನಡಿ ತಿಂಗಳು ಸೇರಿಸಿ 5,000 ರೂಪಾಯಿ ಹಾಕ್ಬಿಟ್ಟವ್ರೆ ಅವ್ರ ಅಕೌಂಟ್ಗೆ.
ಬಿಹಾರದಲ್ಲಿ ಮಾಡಿದ್ರಲ್ಲ ಚುನಾವಣೆ ಕೆಲವು ದಿನ ಇರುವಾಗ ಅಲ್ಲಿಯ ಸರ್ಕಾರ 10,000 ರೂಪಾಯಿ ಹಾಕ್ಬಿಡ್ತು ಒಂದೊಂದು ಕುಟುಂಬಕ್ಕೆ. ಅದೇ ರೀತಿ ಇನ್ಯಾವ ರಣತಂತ್ರದ ಮೇಲೆ ಇವತ್ತಿನ ಆಡಳಿತ ಪಕ್ಷ ಮುಂದಿನ ಚುನಾವಣೆಗೆ ಬರ್ತದೋ, ಇಲ್ಲ ಅವ್ರು ಏನೇ ಕೊಟ್ಟರು ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿ ಅಧಿಕಾರವನ್ನು ಕಳ್ಕೋತದೋ ಯಾರು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನರ ಮನಸ್ಥಿತಿ ಯಾವ ರೀತಿ ಇದೆ, ಯಾವ ಕಡೆಗೆ ವಾಲ್ತದೆ ಅಂತ ಯಾರು ಊಹೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಕೇವಲ 2-3 ದಿನಗಳ ಇರುವಾಗ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಎಷ್ಟು ಸ್ಥಾನಗಳನ್ನು ಗಳಿಸ್ತದೆ ಅಂತೇಳಿ ಅವತ್ತು ಯೋಚನೆ ಮಾಡ್ಬೋದೇ ವಿನಃ ಇವತ್ತೇ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೋದರೆ ಕೊಟ್ಟ ಕುದುರೆಯ ಏರರಳಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಅನ್ನುವಂಗೆ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ, ವಿರೋಧ ಪಕ್ಷವಾಗಿದ್ದೀರಿ. ಆಡಳಿತ ಪಕ್ಷದ ಉಳುಕುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ರಾಜ್ಯದ ಜನತೆಯ ಮುಂದಿಡುವುದರ ಮೂಲಕ ತಾವುಗಳು ಆಡಳಿತ ಮಾಡೋದಕ್ಕೆ ಸಮರ್ಥರು ಅನ್ನೋದನ್ನು ರಾಜ್ಯದ ಜನತೆಯ ಮುಂದೆ ನಿರೂಪಿಸಬೇಕು. ಹಾಗೆ ನಿರೂಪಿಸಿದಾಗ ಜನ ಅಧಿಕಾರವನ್ನು ಕೊಡ್ತಾರೆ. ಇಲ್ಲ ಸುಮ್ಮನೆ ಅಪಾಪೋಲಿಯಂಗೆ ಖಾಲಿ ಪಲಾವ್ ಮಾತಾಡ್ಕೊಂಡು ಕಾಲ ಕಳೆದ್ರೆ ಅಲ್ಲೇ ಇರಬೇಕಾಯ್ತದೆ ಅನ್ನೋದು ನನ್ನ ಅನಿಸಿಕೆ. ಏನಿವೆ ಸ್ನೇಹಿತರೆ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ, ವಂದನೆಗಳು.